ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದೇ ಗಂಡನ ಸಮಸ್ಯೆ ಇದ್ದಿದ್ರೆ ಹೆಂಡತಿಗೂ ನನ್ನ ಮದುವೆ ಮಾಡೋ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ ಅಲ್ವಾ? ಯಾಕೆ ಮಾಡಲ್ಲ? ಗಂಡು ಹೆಣ್ಣು ಎರಡು ಒಂದೇ ಅಲ್ವಾ? ಇಬ್ರಿಗೂ ಒಂದೇ ರೂಲ್ಸ್ ಇರ್ಬೇಕು ತಾನೆ? ನೀನ್ ಹೇಳದ್ ಸರಿ ಗೌತಮ್, ಆದ್ರೆ ಮಧುರಗತಿ ಏನೋ? ಅವಳ ಹಾಸ್ಯ ಮಾಡೋ ತನಕ ಕರ್ಕೊಂಡು ಬಂದು ಕೈ ಬಿಟ್ಟಂಗ ಆಗಲ್ವಾ? ಅದನ್ನ ನೀನ್ ಯೋಚನೆ ಮಾಡ್ಬೇಕಲ್ವಾ? ಆಂಟಿ, ಸಾರಿ ಮಧುರ. ಆಂಟಿ ಪ್ಲೀಸ್ ಡೋಂಟ್ ವರಿ. ಇದು ಹೀಗೆ ಆಗುತ್ತೆ ಅಂತ ನನಗೆ ಮುಂಚೆನೆ ಗೊತ್ತು. ನಾವು ಆಲ್ರೆಡಿ ಮಾತಾಡ್ಕೊಂಡಿದ್ದೀವಿ. ನಿಮ್ಮೆಲ್ರಿಗೂ ಶಾಕ್ ಆಗಿರ್ಬೇಕಲ್ವಾ? ಐ ಆಮ್ ರಿಯಲಿ ಸಾರಿ. ಇದು ಮುಂಚೆನೆ ಹೇಳಿದ್ರೆ ಇದು ಬೇರೆ ತರನೇ ಆಗ್ತಿತ್ತು. ಅದಕ್ಕೆ ನಾನು ಗೌತಮ್ ಅವರು ಇದನ್ನ ಮಾತಾಡ್ಕೊಂಡು ಪ್ಲಾನ್ ಮಾಡಿದ್ದು. ನೋಡಿ ಮಧುರ, ಭೂಮಿಕಾ ಅವ್ರನ್ನ ಬಿಟ್ಟು ಬದುಕೋದು ನಾನು ಬದುಕಿದ್ದು ಸತ್ತ ಹಾಗೆ. ಭೂಮಿಕಾ ಅವರು ನನಗೆ ಉಸಿರು. ಅವರು ನನ್ನ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಮಾತ್ರ ಗೊತ್ತು. ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನನಗೆ ಗೊತ್ತು ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತೀರಾ ಅಂತ. ಅವರು ನನ್ನನ್ನು ನೋಡಕ್ ಬಂದಾಗ್ಲೇ ಗೊತ್ತಾಯ್ತು. ಈಗ ನಾನು ಮದುವೆ ಬೇಡ ಅಂತ ಹೇಳಿದ್ರೆ ಮನೆಯವ್ರು ಇನ್ನೊಂದು ಸಂಬಂಧ ಹುಡುಕ್ತಾರೆ. ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ನನಗದು ಇಷ್ಟ ಇಲ್ಲ. ಭೂಮಿಕಾ ಅವರು ನನಗೆ ಎಷ್ಟು ಇಂಪಾರ್ಟೆಂಟು, ನಾನು ಅವ್ರನ್ನ ಎಷ್ಟು ಪ್ರೀತಿಸ್ತೀನಿ ಎಲ್ರಿಗೂ ಗೊತ್ತಾಗಬೇಕು. ಆಗ್ಲೇ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಬಿಡೋದು. ಅದಕ್ಕೆ ನೀವು ನನಗೊಂದು ಹೆಲ್ಪ್ ಮಾಡಬೇಕು. ಖಂಡಿತ. ನೀವಿಬ್ರನ್ನ ಒಂದ್ ಮಾಡಕ್ಕೆ ಐ ಡೂ ಮೈ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗೌತಮ್ ಭೂಮಿಕಾ ಎಂತ ಒಳ್ಳೆ ಜೋಡಿ. ಇವ್ರನ್ನ ದೂರ ಮಾಡಿ ನಾನ್ ಚೆನ್ನಾಗಿರಕ್ಕಾಗತ್ತಾ? ಚಾನ್ಸೇ ಇಲ್ಲ. ಆ ಪಾಪನ ಕಟ್ಕೊಳಕ್ಕೆ ನಾನ್ ರೆಡಿ ಇರ್ಲಿಲ್ಲ. ಸೊ ನಾನು ಗೌತಮ್ ಅವರು ಮಾತಾಡಿ ಈ ನಿರ್ಧಾರಕ್ಕೆ ಬಂದಿದ್ವಿ. ನೋಡಿ, ಅವರಿಬ್ರು ಜೊತೆಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಮೇಡ್ ಫಾರ್ ಈಚ್ ಅದರ್ ಅಷ್ಟೇ ಅಲ್ಲ, ಮೇಡ್ ಫಾರ್ ಎವರ್ ಜೋಡಿ ಇದು. ಇವರಿಬ್ರು ಯಾವಾಗ್ಲೂ ಹೀಗೆ ಇರಬೇಕು. ಇದೇ ನನ್ನ ಆಸೆ ಕೂಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.